ಸೊ ಐ ಹ್ಯಾಡ್ ಆಸ್ಡ್ ಯು, ಇದು ಆನುವಂಶಿಕವಾಗಿ ಬರೋ ಅಂಥದ್ದ ಅಂತ. ಸೊ ನೀವು ಹೇಳಿದ್ರಿ ನಾಟ್ ನೆಸೆಸರಿ ಅಂತ. ಸೊ ಆನುವಂಶಿಕವಾಗಿ ಬಂದಿದ್ರೆ ಯಾವುದೇ ವಯಸ್ಸಲ್ಲಿ ಬೇಕಾದರೂ ಅದು ಸ್ಟಾರ್ಟ್ ಆಗಬಹುದಾ ಅಥವಾ ಮಕ್ಕಳಲ್ಲೇ ಗೊತ್ತಾಗಿ ಹೋಗುತ್ತಾ? ಹಂಗಂತಲ್ಲ, ಆನುವಂಶಿಕವಾಗಿ ಬರುವಂಥದ್ದು ಕೆಲವೊಂದು ಮಕ್ಕಳಲ್ಲಿ ಶುರು ಆಗುತ್ತೆ, ಬಟ್ ಕೆಲವೊಂದು ಯಾವ ವಯಸ್ಸಲ್ಲಾರು ಬರ್ಬೋದು. ಈಗ ಎಪಿಲೆಪ್ಸಿಗಾಗಲಿ ಸೀಜರ್ಗಾಗಲಿ ವಯಸ್ಸು ಅಂತದಿಲ್ಲ. ಈಗ ತಾನೇ ಹುಟ್ಟಿರೋ ಮಗುವಿಗೂ ಎಪಿಲೆಪ್ಸಿ ಇರ್ಬೋದು ಅಥವಾ ಸೀಜರ್ಸ್ ಬರ್ಬೋದು. ಇನ್ನೇನು ಟರ್ಮಿನಲ್ ಇಲ್ನೆಸ್ ಇದೆ, ಇನ್ನೇನು ತುಂಬ ಮಾರಣಾಂತಿಕವಾಗಿರ್ತಕ್ಕಂಥ ಒಂದು ರೋಗ ಇದೆ ಅಂಥ ಇರಬೇಕಾದ್ರೂ ಸೀಜರ್ ಬರ್ಬೋದು. ಸೊ ಈಗ ಹುಟ್ಟಿದ ಮಗುವಿಂದ ಹಿಡಿದು ಹಾಸಿಗೆ ಹಿಡಿದಿರ್ತಕ್ಕಂಥವ್ರ ತನಕ ಯಾರಿಗೆ ಬೇಕಾದರೂ ಎಪಿಲೆಪ್ಸಿ ಬರ್ಬೋದು, ಯಾರಿಗೆ ಬೇಕಾದ್ರೂ ಸೀಜರ್ ಇರ್ಬೋದು. ಓಕೆ. ಆ್ಯಂಡ್ ಕ್ಯಾನ್ ಇಟ್ ಸ್ಕಿಪ್ ಜನರೇಷನ್ಸ್? ಜೀನ್ಸಲ್ಲಿ ಬರೋದಿದ್ರೆ, ಜೀನ್ಸಲ್ಲಿ ಬರೋದು ಯಾವುದೇ ಕಾಯಿಲೆ ಆದ್ರೂ ಇಟ್ ಕ್ಯಾನ್ ಸ್ಕಿಪ್ ಜನರೇಷನ್ಸ್. ಜೀನ್ಸಲ್ಲಿ ಬರೋದೇ ತುಂಬ ಕಮ್ಮಿ, ಅದು ಬಂತು ಅಂತಂದ್ರೆ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಂಗಿಲ್ಲ. ಸೊ ಹಾಗಾಗಿ ಸ್ಕಿಪ್ ಜನರೇಷನ್ಸು ಆಗ್ಬೋದು, ಅದಕ್ಕೆ ಪಟ್ಟ ಕಟ್ಟೋ ಅವಶ್ಯಕತೆನೇ ಇಲ್ಲ. ಸ್ಕಿಪ್ ಅಥವಾ ನಿಮಗೆ ಹೊಸದಾಗಿ ಬರ್ಬೋದು, ನಿಮ್ಮ ಪೂರ್ವಿಕರಿಗೆ ಇಲ್ಲದೆ ಇರಬಹುದು. ಈಗ ನಮಗೆ ಏನು ಗೊತ್ತಾ ತೊಂದರೆ ಇರೋದು, ನಮಗೆ ಗೊತ್ತಿರಂಗೆ 2 ಜನರೇಷನ್ ಮುಂಚೆ ಏನಿದೆ ಅಂತ ಗೊತ್ತಷ್ಟೇ. ಅದಕ್ಕೆ ಮುಂಚೆ ಇತ್ತಾ ಇಲ್ವಾ ಏನಾಗಿತ್ತು ಏನೂ ಗೊತ್ತಿಲ್ಲ. ಸೊ ಹಾಗಾಗಿ ಇರೋ ಎಲ್ಲಾ ಕಾಯಿಲೆಗಳಿಗೂ ಬೇಕಾದ್ರೆ ನೀವು ಕೂತ್ಕೊಂಡು ನಮ್ಮ ಪೂರ್ವಿಕರಿಗಿತ್ತು ಅದಕ್ಕೆ ನನಗೆ ಬಂತು ಅಂತ ಹೇಳ್ಬೋದು, ಅಥವಾ ಯಾರಿಗೂ ಇರಲಿಲ್ಲ ನನಗೆ ಹೊಸದಾಗಿ ಬಂತು ಅಂತಾನು ಹೇಳ್ಬೋದು. ಅದು ನೋಡೋ ಒಂದು ನೋಟದ ಮೇಲೆ ಡಿಫ್ರೆನ್ಸ್ ಅಷ್ಟೇ. ಆ್ಯಂಡ್ ಐ ಥಿಂಕ್ ಈ ಸೀಜರ್ ಮತ್ತು ಎಪಿಲಿಪ್ಸಿ ಅನ್ನೋದು ಒಂದು ಹುಟ್ಟಾನೂ ಇರಬಹುದು, ಮಧ್ಯದಲ್ಲೂ ಬರಬಹುದು, ಫಾರ್ ವೇರಿಯಸ್ ರೀಸನ್ಸ್ ಆಗಿರೋದ್ರಿಂದ ಇದಕ್ಕೆ ಡೂಸ್ ಆ್ಯಂಡ್ ಡೋಂಟ್ಸ್ ಕೊಡೋದೇನಾದರೂ ಕಷ್ಟ ಆಗುತ್ತಾ? ಬಿಕಾಸ್ ಇವತ್ತು ತುಂಬ ನಾರ್ಮಲ್ ಆಗಿರೋರಿಗೆ ನಾಳೆ ಸೀಜರ್ ಬರಬಹುದು, ಚಿಕ್ಕ ವಯಸ್ಸಿಂದ ಇರೋರ್ಗೂ ನಾಳೆ ಬರಬಹುದು. ಸೊ ಜೆನರಿಕ್ ಆಗಿ ಡೂಸ್ ಆ್ಯಂಡ್ ಡೋಂಟ್ಸ್ ಕೊಡಬಹುದಾ? ಯೂಶಲ್ ಆಗಿ ಜೆನರಿಕ್ ಆಗಿ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತಂದ್ರೆ ನಾವು ಇವಾಗ ಎಪಿಲೆಪ್ಸಿ ಇರೋಂಥವ್ರಿಗೆ, ಚಿಕಿತ್ಸೆ ತಗೊಳ್ಳೋಂಥವ್ರಿಗೆ ಹೇಳೋದು 3 ಅತಿ ಮುಖ್ಯ ಅಂಶಗಳು. ಒಂದು, ಹಸ್ಕೊಂಡಿರೋ ಹಾಗಿಲ್ಲ, ಯಾವುದೇ ಕಾರಣಕ್ಕೂ ಉಪವಾಸ ಇರೋ ಹಾಗಿಲ್ಲ, ಹೊಟ್ಟೆ ಹಸ್ಕೊಂಡಿರೋ ಹಾಗಿಲ್ಲ ಒಂದು. ಎರಡನೇದು, ನಿದ್ದೆ ಕೆಡ ಹಾಗಿಲ್ಲ, ಹ್ಯಾವ್ ಅ ಗುಡ್ ಸ್ಲೀಪ್, ಚೆನ್ನಾಗಿ ಮಲಗಿ ಆದಷ್ಟು ನಿಮ್ಮ ಮನಸ್ಥಿತಿಯಿಂದ ಶಾಂತವಾಗಿ ಇಟ್ಕೊಳ್ಳಿ, ಬ್ರೈನ್ಗೆ ರೆಸ್ಟ್ ಸಿಗಲಿ ಅನ್ನೋದು. ಮೂರನೇದು, ಮಾತ್ರೆ ಆಗಲಿ ಇನ್ನೊಂದಾಗಲಿ ಏನು ಚಿಕಿತ್ಸೆ ಇದೆ ಅದನ್ನು ಮಿಸ್ ಮಾಡಬೇಡಿ. ತುಂಬ ಸಲ ನೋಡ್ತೀವಿ ನಾವು, ಕಾಂಪ್ಲೈಯನ್ಸ್ ಅನ್ನೋದು ತುಂಬ ಕಷ್ಟ. ಆ ಒಂದು ಇದಕ್ಕೆ ಒಂದು ದಿವಸ ಮಾತ್ರೆ ತಗೋತಾರೆ, 2 ದಿನ ತಗೊಳ್ಳಲ್ಲ. ಎಷ್ಟೊಂದು ಸಲ ನಾವು ನೋಡ್ತೀವಿ, ಈಗ ಎಪಿಲೆಪ್ಸಿ ಇರೋರು ಒಂದು ಫಿಟ್ ಆಗಿ ಕರ್ಕೊಂಬರ್ತಾರೆ ಆಸ್ಪತ್ರೆಗೆ. ಸೊ ನಾವು ಕೇಳೋ ಮೊದಲನೇ ಪ್ರಶ್ನೆನೇ ಮಾತ್ರೆ ಸ್ಕಿಪ್ ಮಾಡಿದ್ರ, ಮಾತ್ರೆ ಕರೆಕ್ಟಾಗಿ ತಗೋತಾ ಇದ್ದೀರಾ ಅಂತ. ಸೊ ಮಾತ್ರೆ ತಗೋಬೇಕಾದ್ರೆ ಡಿಫಾಲ್ಟ್ ಮಾಡಿದ್ರ. ಸೊ ಮಾತ್ರೆ ಮಿಸ್ ಮಾಡಬೇಡಿ, ಮಾತ್ರೆ ಮಿಸ್ ಮಾಡಬೇಡಿ, ಟೈಮಿಗೆ ಸರಿಗೆ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಈ 3 ಸಿಂಪಲ್ ವಿಷಯಗಳನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಎಪಿಲೆಪ್ಸಿ ಇದ್ದು ನೀವು ಚಿಕಿತ್ಸೆ ತಗೋತಾ ಇದ್ರು ವಾಪಸ್ ಫಿಟ್ ಬರುವಂಥ ಸಾಧ್ಯತೆ ತುಂಬ ಕಮ್ಮಿ, ಆಲ್ಮೋಸ್ಟ್ ಇಲ್ಲ. ಬಟ್ ಫಾಲೋ ಮಾಡಬೇಕು. ಅದು 3 ಮಾಡೋದಕ್ಕೆ ತುಂಬ ಕಷ್ಟ ಜನ, ತುಂಬ ಸುಲಭ, ತುಂಬ ಕಷ್ಟ. ಸರ್, ಇವಾಗ ನನ್ನ ನೆಕ್ಸ್ಟ್ ಕ್ವೆಶ್ಚನ್, ಆಫ್ಕೋರ್ಸ್ ಎಪಿಲಿಪ್ಸಿ ಇದ್ದು ಮೆಡಿಕೇಶನ್ಸ್ ತೊಗೊಳ್ತಿರೋರ್ಗೂ ಅನ್ವಯ, ಎಪಿಲಿಪ್ಸಿ ಇಲ್ಲ ಅಂದರು ಜನರಲಿ BP ಟ್ಯಾಬ್ಲೆಟ್ಸ್ ತೊಗೊಳ್ಳೋರು ಏನು ಮಾಡ್ತಾರೆ, ಹಿಂದಿನ ದಿನ ರಾತ್ರಿ ಡ್ರಿಂಕ್ಸ್ ಎಲ್ಲ ಮಾಡಿದಾಗ 2 ಮಾತ್ರೆ ಎಕ್ಸ್ಟ್ರಾ ತಗೋತಾರೆ. ತೊಗೊಳ್ದೇ ಇರೋರ್ನ ನಾನು ನೋಡಿದ್ದೀನಿ. ಅಂದರೆ ಡ್ರಿಂಕ್ಸ್ ಮಾಡಿದಾಗ ಮಾತ್ರೆ ತೊಗೋಬಾರ್ದಂತೆ ಅಂತ ಹೇಳಿ ದೇ ವಿಲ್ ಸ್ಕಿಪ್. ಆಸ್ ಅ ನ್ಯೂರೋಸರ್ಜನ್ ನೀವೇನು ಹೇಳ್ತೀರಾ? ಶುಡ್ ದೇ ಸ್ಕಿಪ್? ಡ್ರಿಂಕ್ಸ್ ಮಾಡೋರು ಅವತ್ತು ಮಾತ್ರ ಡ್ರಿಂಕ್ಸ್ ನಂತರ. ಆಸ್ ಎ ನ್ಯೂರೋಸರ್ಜನ್ ನಾನು ಹೇಳೋದು ಆದಷ್ಟು ಡ್ರಿಂಕ್ಸ್ ಕಮ್ಮಿ ಮಾಡಿ ಅಂತ. Yes, I agree. I shouldn't be asking this question, doctor, na, but still. But that is now become a social custom, that has become more of ಏನಂತೀರಾ, ಒಂದು ಇಟ್ಸ್ ಅ ಶೋ ಆಫ್. ಸಾಕಷ್ಟು ಜನಕ್ಕೆ ಇಟ್ ಈಸ್ ಅ ವೇ ಆಫ್ ಲೈಫ್. ಸೊ ಮಾಡಬೇಡಿ ಅಂತ ಹೇಳೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಅವ್ರು ಮಾಡಲ್ಲ ಅದಕ್ಕೆ ನಮಗೂ ಮಾಡಬೇಡಿ ಅಂತ ಹೇಳೋರು ಇರ್ತಾರೆ. ನಾನೇನು ಹೇಳ್ತೀನಿ, ಮಿತವಾಗಿ ಮಾಡಿ, ಡೋಂಟ್ ಓವರ್ ಡೂ ಇಟ್. ಮೆಡಿಕೇಶನ್ಸ್ ಏನೇ ಇದೆ ಅದನ್ನು ತಗೊಳ್ಳೇಬೇಕು. ಆಫ್ಟರ್ ತಗೋಬೇಕಾ ಬಿಫೋರ್ ತಗೋಬೇಕಾ? ದಟ್ಸ್ ವೆರಿ, ನಾನು ಆಫ್ ಕೋರ್ಸ್ ವ್ಯೂವರ್ಸ್ ಬೆನಿಫಿಟ್ ಕೇಳ್ತಾ ಇದ್ದೀನಿ ಇದನ್ನ. ಆಫ್ಟರ್ ತಗೋಬೇಕಾ ಬಿಫೋರ್ ತಗೋಬೇಕಾ ಅಂತಂದ್ರೆ, ನೀವು ಯೂಶಲ್ ಆಗಿ ನಾವು ಮಾತ್ರೆಗಳನ್ನು ಕೊಡೋದು ಊಟ ಆದ್ಮೇಲೆ ಇಲ್ಲ, ಊಟ ಮುಂಚೆ ಅಂತ. ಸೊ ನೀವು ಡ್ರಿಂಕ್ಸ್ ತಗೊಳಕ್ ಮುಂಚೆ ಊಟ ಮಾಡ್ತು ಅಂತಂದ್ರೆ ಊಟ ಆದ್ಮೇಲೆ ತಗೊಳ್ಳಿ. ಊಟಕ್ಕೆ ಮುಂಚೆ ನೀವು ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ ಊಟ ಆದ್ಮೇಲೆ, ಡ್ರಿಂಕ್ಸ್ ಆದ್ಮೇಲೆ ತಗೋಬೇಕಾಗಿ ಬರುತ್ತೆ. ಇಟ್ ಇಸ್ ವೆರಿ ಸಿಚುವೇಶನಲ್. ಬಟ್ ಮಾತ್ರೆ ಸ್ಕಿಪ್ ಮಾಡಂಗಿಲ್ಲ. ನೋ ಸ್ಕಿಪ್ಪಿಂಗ್ ಟ್ಯಾಬ್ಲೆಟ್ಸ್. At the end of the day, whatever said and done, alcohol is still not medicine. Yes, I agree, sir. So potential causes of seizures ನ ಬಗ್ಗೆ ಇವಾಗ ಮಾತಾಡೋಣ ಅಂತ ಒಂದಷ್ಟು ನಾವೇನು ಡಿಸ್ಕಸ್ ಮಾಡಿದ್ವಿ. ಆ್ಯಡಿಂಗ್ ಆನ್ ಟು ದ್ಯಾಟ್, ಬ್ರೈನ್ ಡ್ಯಾಮೇಜ್ ಕೂಡ ಸೀಜರ್ಸ್ನ ಕಾಸ್ ಮಾಡಬಹುದು. ಬ್ರೈನ್ ಮ್ಯಾಲ್ ಫಂಕ್ಷನ್ ಆದಾಗ ಅಥವಾ ಜೆನೆಟಿಕ್ ಒರಿಜಿನ್ಸ್ ಏನಾದರೂ ಇದ್ದಾಗ, ಹೆಡ್ ಇಂಜುರೀಸ್, ಸ್ಟ್ರೋಕ್ ಅಥವಾ ಬ್ರೈನ್ ಇನ್ಫೆಕ್ಷನ್ಸ್ ಆದರೆ, ಕೆಲವೊಂದು ಜೆನೆಟಿಕ್ ಸಿಂಡ್ರೋಮ್ಸಿಂದ ಮತ್ತು ಬ್ರೈನ್ ಟ್ಯೂಮರ್ಸಿಂದ
ಅನ್ನೋದು ಇವಿಷ್ಟು ನಮಗೆ ಮೇಲ್ನೋಟಕ್ಕೆ ಕಾಣುವಂಥದ್ದು. ಇದನ್ನು ಹೊರತುಪಡಿಸಿ ಪೊಟೆನ್ಷಿಯಲ್ ಕಾಸಸ್ ಆಸ್ ಸಚ್ ಏನಾದರೂ ಇದೆಯಾ? ನೀವು ಹೇಳಿದ್ರಿ ಗ್ಲೂಕೋಸ್ ಕಡಿಮೆ ಆದಾಗ್ಲೂ ಬರಬಹುದು. ಅಂದರೆ ಮಿದುಳು ಕೆಲಸ ಮಾಡೋದಕ್ಕೆ ಏನೇನು ಬೇಕೋ ಅದನ್ನು ಚೇಂಜ್ ಮಾಡೋದು ಏನೇ ಅಂಶ ಆಗಿತ್ತು ಅಂತಂದ್ರೂ ಫಿಟ್ ಆಗ್ಬೋದು. ಉದಾಹರಣೆಗೆ ಮಿದುಳಿಗೆ ರಕ್ತ ಹೋಗಬೇಕು, ಮಿದುಳಿನ ಒಂದು ಕೆಲಸಕ್ಕೆ ರಕ್ತ ಹೋಗೋದು ಕಮ್ಮಿ ಆದರೂ ಸೀಜರ್ ಬರುತ್ತೆ. ಸ್ಟ್ರೋಕ್ ಆದರೆ ಸೀಜರ್ ಆಗ್ಬೋದು, ತಲೆಗೆ ಏಟು ಬಿದ್ದರೆ ಸೀಜರ್ ಆಗ್ಬೋದು, ತಲೆಗೆ ಏಟು ಬಿದ್ದು ವಾಸಿಯಾಗಿ ಅಲ್ಲಿ ಒಂದು ಸ್ಕಾರ್ ಉಳಿದಿರುತ್ತೆ ಅದರಿಂದ ಫಿಟ್ ಆಗ್ಬೋದು, ಮಿದುಳಲ್ಲಿ ಗೆಡ್ಡೆ ಇದ್ರೆ ಸೀಜರ್ ಆಗ್ಬೋದು, ಮಿದುಳಿನಲ್ಲಿ ನಾರ್ಮಲ್ ಆಗಿ ನಮಗೆ ನೀರಿರುತ್ತೆ, ಆ ನೀರೇನಾದ್ರು ಹರಿಯೋದು ಬ್ಲಾಕ್ ಆಗಿ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಅಂತಂದರೆ ಅದರಿಂದ ಫಿಟ್ಸ್ ಆಗ್ಬೋದು, ಜ್ವರ ಬಂತು, ಇನ್ಫೆಕ್ಷನ್ ಆಯಿತು ಮಿದುಳಿಗೆ, ಅದರಿಂದ ಫಿಟ್ಸ್ ಆಗ್ಬೋದು. ಮುಖ್ಯವಾಗಿ ಏನು ಗೊತ್ತಾ, ದೇಹದಲ್ಲಿ ನೀರಿನ ಪ್ರಮಾಣ ಕಮ್ಮಿ ಆಯಿತು ಅಂತಂದರೆ ಫಿಟ್ ಬರುತ್ತೆ, ಉಪ್ಪಿನ ಪ್ರಮಾಣ ಮೇಲೆ ಕಮ್ಮಿ ಆಯಿತು ಅಂತಂದರೆ ಫಿಟ್ ಬರುತ್ತೆ, ಸೋಡಿಯಂ ಕಮ್ಮಿ ಆಯಿತು ಅಂತಂದರೆ ಬ್ಲಡ್ಡಲ್ಲಿ ಫಿಟ್ಸ್ ಬರುತ್ತೆ, ಸೋಡಿಯಂ ಜಾಸ್ತಿ ಆಯಿತು ಅದರಿಂದನೂ ಫಿಟ್ಸ್ ಬರುತ್ತೆ, ಕ್ಯಾಲ್ಶಿಯಂ ಕಮ್ಮಿ ಆಯಿತು ಅದರಿಂದ ಫಿಟ್ಸ್ ಬರುತ್ತೆ, ಮೆಗ್ನೀಷಿಯಂ ಕಮ್ಮಿ ಆಯಿತು ಅದರಿಂದ ಫಿಟ್ಸ್ ಬರುತ್ತೆ. ನೀವು ಲಿಸ್ಟ್ ಹಾಕಕ್ಕೆ ಬರಲ್ಲ, ಮಿದುಳಿನ ಕೆಲಸಕ್ಕೆ ಏನೇನು ಬೇಕು ಅಂತ ಲೆಕ್ಕ ಹಾಕ್ತಾ ಹೋಯ್ತು ಅಂತಂದ್ರೆ ಅದೇ ಆ ಲಿಸ್ಟೇ ಎಂಡ್ಲೆಸ್ಸು. ಅದ್ರಲ್ಲಿ ಪ್ರತಿಯೊಂದು ಏರುಪೇರು ಆಯಿತು ಅಂತಂದ್ರೂ ಅದರಿಂದ ಪೊಟೆನ್ಷಿಯಲ್ ಆಗಿ ಫಿಟ್ಸ್ ಬರಬಹುದು. ಎಷ್ಟು ಸಣ್ಣ ವಿಷಯದಿಂದಾನೂ ಒಂದು ಫಿಟ್ಸ್ ಟ್ರಿಗರ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಉಪ್ಪಿನಂಶ ಕಮ್ಮಿ ಆಯಿತು ಅಂತ ಹೇಳ್ತೀನಿ. ತುಂಬ ಸಲ ನಾವು ನೋಡ್ತೀವಿ ಫಿಟ್ಸ್ ಬಂತು ಅಂತಂದರೆ ಅದನ್ನು ನಾವು ಚಿಕಿತ್ಸೆ ಮಾಡೋಕ್ಕೆ ಮುಂಚೆ ಏನೇನು ತಪಾಸಣೆ ಮಾಡ್ತೀವಿ ಅನ್ನೋದು, ಸೋಡಿಯಂ ಲೆವೆಲ್ಸು, ಕ್ಯಾಲ್ಶಿಯಂ ಲೆವೆಲ್ಸು, ಮೆಗ್ನೀಷಿಯಂ ಲೆವೆಲ್ಸ್ ನೋಡೋದು ತುಂಬ ಕಾಮನ್ ಪ್ರಾಕ್ಟೀಸು. ಸಣ್ಣ ವಿಷಯ ಬಟ್ ಅದರಿಂದ ಫಿಟ್ಸ್ ಬಂದಿರ್ಬೋದು. ಅದೇ ರೀತಿ ತಲೆಗೆ ಏಟು ಬಿದ್ದು ಆಬ್ವಿಯಸ್ ಆಗಿ ಬಂದೇ ಬರುತ್ತೆ, ತೊಂದರೆ ಇಲ್ಲ. ಮಿದುಳಿಗೆ ಗೆಡ್ಡೆ ಆಯಿತು ಅಂತಂದರೆ ಬರುತ್ತೆ, ಸ್ಟ್ರೋಕ್ ಆದರೆ ಬರುತ್ತೆ, ಮಿದುಳಿನ ಒಳಗಡೆ ಬ್ಲೀಡಿಂಗ್ ಆಯಿತು ಅಂತಂದರೆ ಅದರಿಂದ ಫಿಟ್ಸ್ ಬರುತ್ತೆ. ಕೆಲವೊಂದು ಸಲ ಮಿದುಳಿನ ರಕ್ತನಾಳಗಳಲ್ಲಿ ತೊಂದರೆ ಇರುತ್ತೆ, ರಕ್ತನಾಳ ನಾರ್ಮಲ್ ಆಗಿರಲ್ಲ, ಒಂದಕ್ಕೊಂದು ಹೆಣ್ಕೊಂಡಿರುತ್ತೆ, ಒಂದಕ್ಕೊಂದು ಅಬ್ನಾರ್ಮಲ್ ಕಮ್ಯುನಿಕೇಷನ್ ಇರುತ್ತೆ, ಅದರಿಂದ ಫಿಟ್ಸ್ ಆಗ್ಬೋದು. ಏನು ಅಂತ ಒಂದೇ ಒಂದು ಕಾರಣದಿಂದ ಬರುತ್ತೆ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಕಾರಣಗಳ ಲಿಸ್ಟು ತುಂಬ ಜಾಸ್ತಿ ಇದೆ. ಸೊ ಅದನ್ನೆಲ್ಲ ನಾವು ಎಲ್ಲ ಕಾರಣಗಳನ್ನು ನಾನು ಅವಾಯ್ಡ್ ಮಾಡಿಕೊಂಡು ನಾನು ಫಿಟ್ ಬರದೇ ಇರೋ ಹಾಗೆ ನೋಡ್ಕೋತೀನಿ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾರಿಗೆ ಬೇಕಾದರೂ, ಯಾವ ಕಾಲದಲ್ಲಿ ಬೇಕಾದ್ರೂ, ಹೇಗೆ ಬೇಕಾದರೂ ಬರ್ಬೋದು. ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಏನು ಅಂತಂದರೆ, ಒಂದು ಈ ಪಾಡ್ಕಾಸ್ಟಿನ ಮುಖಾಂತರ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಸೀಜರ್ ಅಥವಾ ಎಪಿಲೆಪ್ಸಿ ಬಂದಾಗ ಬಂದಿರೋಂಥ ವ್ಯಕ್ತಿನ ಹೇಗೆ ನೋಡ್ಕೋಬೇಕು, ಚಿಕಿತ್ಸೆಗೆ ಕರ್ಕೊಂಡು ಹೋಗೋದು ಹೇಗೆ, ಚಿಕಿತ್ಸೆಗಿಂತ ಮುಂಚೆ ನಾವು ಮಾಡಬೇಕಾಗಿರೋದು ಏನು, ಚಿಕಿತ್ಸೆ ಕೊಡಿಸ್ಬೇಕು, ತಪಾಸಣೆ ಮಾಡಿಸ್ಬೇಕು, ತಜ್ಞರಿಂದ ತಪಾಸಣೆ ಮಾಡಿಸ್ಬೇಕು, ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ನೋಡಬೇಕು. ಮೂರನೇದು, ಕೊಟ್ಟಿರೋ ಚಿಕಿತ್ಸೆನ ಅದ್ರ ಪೂರ್ಣ ಪ್ರಮಾಣಕ್ಕೆ ನಾವು ಅದನ್ನು ಮುಗಿಸ್ಬೇಕು. ಇಷ್ಟು ವರ್ಷ ಇರುತ್ತೆ ಅಥವಾ ಇಷ್ಟು ತಿಂಗಳಿರುತ್ತೆ, ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಮುಗಿಸ್ಬೇಕು. ಇದು ಮೂರು ಮಾಡ್ತು ಅಂತಂದರೆ ಅದ್ರ ಎಕ್ಸ್ಟ್ರಾ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿಯ ತಪ್ಪು ಕಲ್ಪನೆ, ಮೂಢನಂಬಿಕೆ ಮಾಡೋ ಅವಶ್ಯಕತೆನೇ ಇಲ್ಲ. ಸರಿ, ಆಸ್ ಅ ಯೋಗ ಎಂಥೂಸಿಯಾಸ್ಟ್ ನಾನು ಈ ಪ್ರಶ್ನೆ ಕೇಳಬೇಕು. ಕ್ವೀನ್ ಆಫ್ ಆಸನಾಸ್ ಅಂತ ಶಿರಸಾಸನನ ಕರೀತಾರೆ. ಡು ಯು ಥಿಂಕ್ ಇದು ಬಿಕಾಸ್ ಅದನ್ನು ಮಾಡುವಾಗಂತೂ ಹೇಳ್ತಾರೆ ಬ್ರೈನ್ಗೆ, ಮುಖಕ್ಕೆ ಬ್ಲಡ್ ಫ್ಲೋ ಚೆನ್ನಾಗಾಗತ್ತೆ ಅಂತ. ನಮ್ಮ ಬಿಲೀಫ್ ಏನಂದರೆ ಅದರ್ವೈಸ್ ಆಗಲ್ವೇನೋ ಅಂತ. ಡು ಯು ಥಿಂಕ್ ಇದು ಇಟ್ ಹೆಲ್ಪ್ಸ್ ಇನ್ ದ ಹೆಲ್ತ್ ಆಫ್ ಬ್ರೈನ್, ಅದನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ಸತ್ತಾ? ಬಿಕಾಸ್ ಬ್ಲಡ್ ಕ್ಲಾಟ್ಸ್ ಬಗ್ಗೆ ಮಾತಾಡಿದ್ವಿ ನಾವು. ಈ ಶಿರಸಾಸನ ಮಾಡೋದ್ರಿಂದ ಬ್ಲಡ್ ಫ್ಲೋ ಚೆನ್ನಾಗಾದಾಗ ಡು ಯು ಥಿಂಕ್ ಕ್ಲಾಟ್ಸ್ಗಳು ಪ್ರಿವೆಂಟ್ ಆಗಬಹುದು ಅಥವಾ ಫ್ಲೋ ಚೆನ್ನಾಗಿ ಬ್ರೈನ್ ಹೆಲ್ದಿ? ನಾನು ಹೇಗೆ ಹೇಳ್ತೇನೆ ಗೊತ್ತಾ, 2-3 ಜನ ಕೇಳ್ತಾರೆ ನನ್ನ, ನೀವು ಶಿರಸಾಸನ ಮಾಡಿ ತಲೆಗೆ ಜಾಸ್ತಿ ರಕ್ತ ಹೋಗ್ತಾ ಇದೆ ಅಂದ್ರೆ ತಲೆ ಖಾಲಿ ಇದೆ ಅಂತ, ಖಾಲಿ ಇರೋ ಜಾಗಕ್ಕೆ ರಕ್ತ ಜಾಸ್ತಿ ಹೋಗ್ತಿದೆ ಅಂತ ಹೇಳಿ. ಆ ಥರ ಅಂತೇನಿಲ್ಲ. ನಾರ್ಮಲ್ ಆಗಿ ಮಿದುಳಿಗೆ ಇಷ್ಟು ರಕ್ತ ಹರಿಬೇಕು ಅಂತ ದೇಹದಲ್ಲಿ ಒಂದು ನಿಯಮ ಇದೆ. ಈಗ ಹಾರ್ಟ್ ಒಂದು ಸಲ ಬೀಟ್ ಆಯಿತು ಅಂತಂದರೆ ಇಷ್ಟು ಬ್ಲಡ್ನ ಹೊರಗೆ ಹಾಕತ್ತೆ. ಆ ಬ್ಲಡ್ಡಿನ ಈಗ ಎಷ್ಟು ಹೊರಗೆ ಬರುತ್ತೋ, ಒಂದು ಬೀಟಲ್ಲಿ ಹಾರ್ಟಿಂದ ಎಷ್ಟು ಒಂದು ನಿಮಿಷಕ್ಕೆ ಹಾರ್ಟಿಂದ ಎಷ್ಟು ಬ್ಲಡ್ ಹೊರಗಡೆ ಬರುತ್ತೋ ಅದರಲ್ಲಿ ಒಂದಿಷ್ಟು % ಕಡ್ಡಾಯವಾಗಿ ಮಿದುಳಿಗೆ ಹೋಗಲೇಬೇಕು ಅಂತ ಇದೆ. ಅದು ಬೇಸ್ಲೈನ್, ಅದಾಗಲೇಬೇಕು. ಕೆಲವೊಂದು ಸಲ ಮಿದುಳು ತುಂಬ ಚುರುಕಾಗಿದೆ, ಜಾಸ್ತಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಜಾಸ್ತಿ ರಕ್ತ ಸಪ್ಲೈ ಆಗುತ್ತೆ. ಕೆಲವೊಂದು ಸಲ ನೆಮ್ಮದಿಯಾಗಿದೆ ಅಥವಾ ತುಂಬ ಕಾಮ್ ಆಗಿದೆ ಅಥವಾ ನಿದ್ದೆ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು. ಒಂದು ರೇಂಜ್ ಇದೆ, ಬಟ್ ಬೇರ್ ಮಿನಿಮಮ್ ಬೇಕೇ ಬೇಕು. ಆ ಬೇರ್ ಮಿನಿಮಮ್ ಇಂದ ಕೆಳಗಡೆ ಹೋಗೋಕ್ಕಾಗಲ್ಲ. ಕೆಳಗಡೆ ಹೋಯ್ತು ಅಂತಂದರೆ ಸ್ಟ್ರೋಕ್ ಆಗುತ್ತೆ, ಅದಕ್ಕಿಂತ ಕೆಳಗಡೆ ಹೋಯ್ತು ಅಂದರೆ ಮಿದುಳಿನ ಕೆಲಸ ಏರ್ಪೇರ್ ಆಗುತ್ತೆ. ತುಂಬ ಜಾಸ್ತಿನೂ ಹೋಗಕ್ಕೆ ಬರಲ್ಲ, ಅದಕ್ಕೊಂದು ಅಪ್ಪರ್ ಲಿಮಿಟು ಕೂಡ ಇದೆ. ಅದಕ್ಕಿಂತ ಜಾಸ್ತಿ ಹೋಯ್ತು ಅಂತಂದರೆ ರಕ್ತನಾಳಗಳು ಒಡೆದು ಬ್ಲೇನಲ್ಲಿ ಬ್ಲೀಡಿಂಗ್ ಆಗುತ್ತೆ. ಸೊ ಟೈಟ್ ಆಗಿ ಒಂದು ರೇಂಜಲ್ಲಿ ಮಿದುಳಿಗೆ ಹರಿಯುವಂಥ ರಕ್ತ ಕಂಟ್ರೋಲ್ ಆಗಿದೆ. ಇದರಲ್ಲಿ ಅದ್ಭುತವಾದ ಒಂದು ವಿಷಯ ಏನು ಅಂತಂದರೆ, ಮಿದುಳಿಗೆ ಎಷ್ಟು ರಕ್ತ ಹೋಗಬೇಕು ಅನ್ನೋದು ಮಿದುಳೇ ಡಿಸೈಡ್ ಮಾಡುತ್ತೆ. ಇಟ್ ಇಸ್ ಕಾಲ್ಡ್ ಆಟೋ ರೆಗ್ಯುಲೇಷನ್. ಒಂದು ಅದ್ಭುತವಾದ ಒಂದು ಮೆಕ್ಯಾನಿಸಮ್ಮು.
ಹೇಗೆ ಇವಾಗ ಫ್ಯಾನಿನ ರೆಗ್ಯುಲೇಟರ್ನ ನೀವು ಜಾಸ್ತಿ ಸ್ಪೀಡ್ ಆಯಿತು ಅಂತಂದರೆ ಜಾಸ್ತಿ ತಿರುಗಿಸ್ಬೇಕು, ಕಮ್ಮಿ ಮಾಡಬೇಕು ಅಂತಿರೋ ಟೆಕ್ನಿಕಲ್ ಟರ್ಮ್ ಇಸ್ ಕಾಲ್ಡ್ ಸೆರಿಬ್ರಲ್ ಆಟೋ ರೆಗ್ಯುಲೇಷನ್. ತಾನಾಗೆ ರಕ್ತನಾಳದ ಒಂದು ಪ್ರಮಾಣವನ್ನು ದಪ್ಪ ಕಮ್ಮಿ ಮಾಡಿಕೊಂಡು ಎಷ್ಟು ರಕ್ತ ಹರಿಬೇಕು, ಎಷ್ಟು ರಕ್ತ ಹರಿಬಾರ್ದು, ಯಾವ ಭಾಗಕ್ಕೆ ಎಷ್ಟು ರಕ್ತ ಹೋಗಬೇಕು ಅದು ತುಂಬ ಮುಖ್ಯ. ಮಿದುಳಲ್ಲಿ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಥರ ಕೆಲಸ ಮಾಡುತ್ತವೆ. ಸೊ ಯಾವ ಭಾಗ ಜಾಸ್ತಿ ಕೆಲಸ ಮಾಡ್ತಾ ಇದೆ ಅಲ್ಲಿಗೆ ಜಾಸ್ತಿ ರಕ್ತ ಹೋಗಬೇಕು, ಯಾವ ಭಾಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಎಷ್ಟು ಬೇಸ್ ಲೈನ್ ಬೇಕೋ ಅಷ್ಟು ಮಾತ್ರ ಹರಿಬೇಕು ಅಂತ ತನಗೆ ತಾನೇ ನಿರ್ಧರಿಸ್ಕೊಳ್ಳುತ್ತೆ. ಸೊ ಕೇವಲ ನೀವು ಉಲ್ಟಾ ಮಲಗದ್ರಿ ಅಂತ ಹೇಳಿ ಇರೋ ಬ್ಲಡ್ ಎಲ್ಲ ಹಂಗಂತಂದ್ರೆ ನೀವು ಹೇಳೋ ಪ್ರಕಾರ ಬಾಡಿಲಿ ಇರೋಂಥ ಬ್ಲಡ್ ಲಿಮಿಟೆಡ್, ಅನ್ಲಿಮಿಟೆಡ್ ಬ್ಲಡ್ ಇಲ್ಲ. ಹತ್ತತ್ರಕ್ಕೆ ನಾವು ಲೆಕ್ಕ ಹಾಕ್ತು ಅಂತಂದ್ರೆ 5 ಲೀಟರ್ ಬ್ಲಡ್ ಇದೆ ಅಂತ ಹೇಳ್ತೀವಿ. ಇರೋ 5 ಲೀಟರ್ ದೇಹದೆಲ್ಲ ಅಂಗಕ್ಕೆ ಹೋಗ್ಲೇಬೇಕು. ಸೊ ನೀವು ತಲೆ ಕೆಳಕಾಗಿ ಮಲಗ್ತು ಅಂತಂದ್ರೆ ಬ್ರೈನಿಗೆ ಜಾಸ್ತಿ ಬ್ಲಡ್ ಹೋಯ್ತು ಅಂದ್ರೆ ಬೇರೆ ಯಾವ ಅಂಗಕ್ಕೆ ಬ್ಲಡ್ ಹೋಗಿಲ್ಲ, ಹಂಗಂದ್ರೆ ನೀವು ಹೇಳೋ ಪ್ರಕಾರ ಕಾಲಿಗೆ ರಕ್ತ ಹೋಗ್ತಿಲ್ಲ ಅಂತನಾ? ಸೊ ಹಾಗಾಗಿ ಶಿರಸಾಸನದ ಬೆನಿಫಿಟ್ಸ್ ಇರ್ಬೋದು. ನಾನು ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಾನು ಮಾಹಿತಿ ಸಂಗ್ರಹ ಮಾಡಿಲ್ದೇ ಇರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಇಷ್ಟೇ ಬೆನಿಫಿಟ್ಸ್ ಇದೆ ಅಂತ ಹೇಳೋದು ಕಷ್ಟ. ಬಟ್ ತಲೆ ಕೆಳಕಾಗಿ ಮಲ್ಕೊಂಡ್ರೆ ತಲೆಗೆ ಜಾಸ್ತಿ ಬ್ಲಡ್ ಫ್ಲೋ ಹೋಗುತ್ತೆ, ನೇರ ನಿಂತ್ಕೊಂಡ್ರೆ ಕಮ್ಮಿ ಬ್ಲಡ್ ಫ್ಲೋ ಹೋಗುತ್ತೆ ಅನ್ನೋ ತಪ್ಪು. ನೀವು ಎಷ್ಟೇ ಜೋರಾಗಿ ರಕ್ತ ದಬ್ಬಿದ್ರೂ ಅದಕ್ಕೆ ಬೇಕಾದಷ್ಟೇ ರಕ್ತ ತಗೊಳ್ಳೋದು, ಎಕ್ಸ್ಟ್ರಾ ರಕ್ತ ಹೋಗಲ್ಲ. ದೇಹ ಆ ಥರ ಕೆಲಸ ಮಾಡಲ್ಲ. ಅದಕ್ಕೆ ಮುಂಚೆನೇ ಹೇಳಿದ್ದು, ತಲೆ ಖಾಲಿ ಇತ್ತು ಅಂದ್ರೆ ಜಾಸ್ತಿ ರಕ್ತ ಹೋಗುತ್ತೆ. ಬ್ಲಡ್ ಫ್ಲೋಸ್ ಮೋರ್ ಇನ್ ಟು ವ್ಯಾಕ್ಯೂಮ್. ಓಕೆ. ಆ್ಯಂಡ್ ಸೀಜರ್ಸ್ನ ಬಗ್ಗೆ ಮಾತಾಡ್ತಾ ಸ್ಟೇಜಸ್ ಆಫ್ ಸೀಜರ್ಸ್ನ ಇವಾಗ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ. ಪ್ರೋಡ್ರಾರ್ಮಲ್ ಅಂತಾರ ಸರ್ ಫಸ್ಟ್ ಸ್ಟೇಜ್ನ? ಅಂದರೆ ಪ್ರೋಡ್ರೋಮಲ್ ಪ್ರೋಡ್ರೋಮನ್ ಅಲ್ಲ, ನಾನು ಮುಂಚೆನೇ ಹೇಳಿದಾಗೆ ಅದಕ್ಕೆ ಸೆಮಿಯಾಲಜಿ ಅಂತ ಕರೀತಾರೆ. SEMIOLOGY. ಓಕೆ ಓಕೆ. ಸೆಮಿಯಾಲಜಿ ಅಂತಂದ್ರೆ ಅದೊಂದು ಟೆಕ್ನಿಕಲ್ ಪದ. ಸೆಮಿಯಾಲಜಿ ಅಂತಂದ್ರೆ ಹೇಗೆ ಅಂತಂದ್ರೆ ಒಂದು ಪ್ರೊಸೀಜರ್, ಒಂದಾದ್ಮೇಲೆ ಇನ್ನೊಂದಾದ್ಮೇಲೆ ಇನ್ನೊಂದು ಅಂತ. ಸೊ ಹಾಗಾಗಿ ಫಿಟ್ಸ್ ಬಂದರೆ ಅಥವಾ ಎಪಿಲೆಪ್ಸಿ ಆದರೆ ಈ ಒಂದು ಸೆಮಿಯಾಲಜಿ ಇದೆ ಅಂತಂದರೆ ನಾವು ಪ್ರಶ್ನೆ ಕೇಳೋದೇ ಆ ರೀತಿಯಿಂದ ಆಗುತ್ತೆ. ಈಗ ನಿಮಗೆ ಫಿಟ್ಸ್ ಬಂದಿದೆ ಅಂತ ಯಾರು ಬಂತು ಅಂತಂದರೆ ಹೇಗೆ ಬಂತು ಅನ್ನೋದು ಅವ್ರನ್ನ ಹೇಳಬೇಕಾದ್ರೆ ಅದಕ್ಕೆ 3 ಮುಖ್ಯವಾದ ಭಾಗಗಳು. ಸೊ 3 ಮುಖ್ಯವಾದ ಏನೋದು ಅಂತಂದರೆ ಒಂದು ಆರಾ ಅಂತ ಕರಿತೀವಿ, AURA ಆರಾ. ಆರಾ ಅನ್ನೋದು ಫಿಟ್ಸ್ ಬರಕ್ಕೆ ಮುಂಚೆ ಕಾಣಿಸ್ಕೊಳ್ತಾ ಮುನ್ಸೂಚನೆಗಳು. ಎಲ್ಲ ಫಿಟ್ಸಲ್ಲೂ ಆರಾ ಬರುತ್ತೆ ಅಂತಿಲ್ಲ, ಕೆಲವೊಂದಷ್ಟಲ್ಲಿ ಬರುತ್ತೆ, ಕೆಲವೊಂದಷ್ಟಲ್ಲಿ ಬರಲ್ಲ. ಮಿದುಳಿನ ಯಾವ ಭಾಗದಿಂದ ಫಿಟ್ಸ್ ಬರ್ತಾ ಇದೆ, ಮುಖ್ಯವಾಗಿ ಮೊದಲು ಮಿದುಳಿನಿಂದ ಯಾವ ಭಾಗದಿಂದ ಫಿಟ್ಸ್ ಬರ್ತಾ ಇದೆ ಅನ್ನೋದ್ರ ಮೇಲೆ ಆರಾ ಬರುತ್ತಾ ಇಲ್ವಾ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಒಂದು. ಎರಡನೇದು ಇಕ್ಟಸ್, ICTUS ಅಂತಂದ್ರೆ ಫಿಟ್, ಅದು ನಿಮಗೆ ಕಾಣೋ ಅಂಥದ್ದು ಅಥವಾ ಫಿಟ್ಸಿನ ಮುಖ್ಯವಾದ ಒಂದು ಭಾಗ, ಅದನ್ನೇ ಫಿಟ್ ಅಂತ ಕರೆಯೋದು. ಮೂರನೇದು ಪೋಸ್ಟ್ ಇಕ್ಟಸ್ ಅಂದ್ರೆ ಇಕ್ಟಸ್ ಆದಮೇಲೆ ಅದರಿಂದ ಯಾವ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಿದೆ, ಬ್ರೈನಿಗೆ ಸುಸ್ತಾಗಿರುತ್ತೆ ಅಥವಾ ಬ್ರೈನಿನ ಒಂದು ಜಾಸ್ತಿ ಕೆಲಸ ಮಾಡಿದೆ, ಸೊ ರಿಕವರ್ ಆಗಕ್ಕೆ ಟೈಮ್ ತಗೋತಾ ಇದೆ, ಸೊ ಅದರಿಂದ ಕಾಣಿಸ್ಕೊಳ್ಳೋ ಲಕ್ಷಣಗಳಿಗೆ ಪೋಸ್ಟ್ ಇಕ್ಟಸ್ ಅಂತ ಕರಿತೀವಿ. ಈ 3 ಮುಖ್ಯವಾದ ಅಂಶಗಳು ಒಂದು ಸೀಜರಿಗೆ ಅಥವಾ ಒಂದು ಫಿಟ್ಟಿಗೆ ಇದ್ದೇ ಇರುತ್ತೆ. ಅದರ ಪ್ರಕಾರ ನಾವು ಫಿಟ್ಟು ಯಾವ ಥರ ಇದೆ, ಎಲ್ಲಿಂದ ಬರ್ತಾ ಇದೆ, ಅದರಿಂದ ಏನು ಕಾಣಿಸ್ಕೋತಾ ಇದೆ, ಯಾವ ಥರ ಫಿಟ್ ಬರ್ತಾ ಇದೆ ಅಂತ ನಾವು ಅದನ್ನ ಕರೆಕ್ಟಾಗಿ ನೋಡಿ ಕಂಡುಹಿಡಿಬೋದು. ಬಟ್ ಈ ಆರಾ ಅಂತ ಏನು ಹೇಳಿದ್ರಿ ಅಂದರೆ ಇದೊಂದು ವಾರ್ನಿಂಗ್ ಸೈನ್ ರೈಟ್ ಬಿಫೋರ್ ದ ಸೀಜರ್ ಹ್ಯಾಪನ್ಸ್ ಅಂತ ಏನು ಡಿಸ್ಕಸ್ ಮಾಡಿದ್ವಿ. ಇದರ ಒಂದಷ್ಟು ಸಿಂಪ್ಟಮ್ಸ್ ಏನು ಸಿಗುತ್ತೆ ನಮಗೆ ಅಂದರೆ ವಿಯರ್ಡ್ ಸ್ಮೆಲ್ ಆರ್ ಟೇಸ್ಟ್ ಅಥವಾ ಆಲ್ಟರ್ಡ್ ವಿಷನ್ ಅಥವಾ ಡಿಸಿ. ಈ 3 ಬಹುಶಃ ಸುಮ್ಮನೆ ಒಂದು ಸಿಂಪ್ಟಮ್ ಆಗಿ ಕಾಣಿಸ್ಕೊಂಡಾಗ ಯಾರು ದೇ ಮೈಟ್ ನಾಟ್ ಅಸೋಸಿಯೇಟ್ ದಿಸ್ ವಿತ್ ಒಂದು ಸೀಜರ್ ಅಥವಾ ಅಲ್ಲ. ಇದರಲ್ಲಿ ಏನಂತಂದ್ರೆ 2 ಥರ. ಒಂದು ಏನು ಅಂತಂದ್ರೆ there is something called as an aborted seizure ಅಂತ. ಸೊ ಏನಂತಂದ್ರೆ ಫುಲ್ ಬ್ಲೋನ್ ಸೀಜರ್ ಇತ್ತು ಅಂತಂದ್ರೆ ಆರಾ ಖಂಡಿತವಾಗ್ಲೂ ಇಕ್ಟಸ್ ಹೋಗುತ್ತೆ. ಆರಾ ಇಂದ ಇಕ್ಟಸ್ ಆಗುತ್ತೆ, ಇಕ್ಟಸ್ ಇಂದ ಪೋಸ್ಟ್ ಇಕ್ಟಸ್ ಆಗುತ್ತೆ, ಅದರಿಂದ ಹೊರಗೆ ಬರ್ತಾರೆ. ಇದು ಫುಲ್ ಬ್ಲೋನ್ ಸೀಜರ್ ಆದ್ರೆ. ಬಟ್ ಕೆಲವೊಂದ್ಸಲ ಅಬಾರ್ಟೆಡ್ ಸೀಜರ್ ಅಂತ ಆಗುತ್ತೆ. ಆರಾ ಬರುತ್ತೆ, ಇಕ್ಟಸ್ಗೆ ಹೋಗಲ್ಲ, ಬರೀ ಆರಾಗ್ ಬಂದು ನಿಲ್ಲುತ್ತೆ. ಆಯ್ತಾ? ಸೊ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಆರಾ ಬರುತ್ತೆ, ಅದಾದ್ಮೇಲಿಂದ ಅವ್ರಿಗೆ ಇಕ್ಟಸ್ ಬರ್ತಾ ಇಲ್ಲ. ಅದೊಂದು ಮುನ್ಸೂಚನೆ. ಲಾಟ್ ಆಫ್ ಟೈಮ್ಸ್ ಮೈಗ್ರೇನಿಗೂ ಆರಾ ಬರುತ್ತೆ, ಮೈಗ್ರೇನಿಗೂ ಆರಾ ಅಂತಿದೆ. ಆದ್ರೆ ಮೈಗ್ರೇನಿನ ಆರಾ ಏನು ಅನ್ನೋದು, ಸೀಜರಿನ ಆರಾ ಏನೋದು ಚಿಕಿತ್ಸೆ ನೀಡೋರು ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಹೇಳೋದು, ಏನೇ ನಿಮಗೆ ಬೇರೆ ಥರ ವ್ಯತ್ಯಾಸ ಆಗಲಿ, ಯಾವುದೇ ರೀತಿ ಈ ಥರ ಆಯಿತು ಅಂತಂದ್ರೂ ಒಂದು ಸಲ ಒಬ್ಬ ನ್ಯೂರಾಲಜಿಸ್ಟ್ ಹತ್ರ, ಕ್ವಾಲಿಫೈಡ್ ನ್ಯೂರೋಸರ್ಜನ್ ಹತ್ರ ಅಥವಾ ನ್ಯೂರಾಲಜಿಸ್ಟ್ ಹತ್ರ ಹೋಗಿ ತೋರಿಸಿ, ಏನು ತೊಂದರೆ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ, ಅದು ಕರೆಕ್ಟಾಗಿ ಚಿಕಿತ್ಸೆ ತಗೊಳ್ಳಿ. ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ತಾನೇ ನಾವು ಹೋಗೋದು. ಯಾರೋ ಏನೋ ಅಂತಾರೆ, ಯಾರೋ ನನ್ನ ದೂರ ಇಡ್ತಾರೆ, ಬೇರೆ ಯಾರೋ ಏನೋ ಅನ್ಕೋತಾರೆ ಅನ್ನೋದಕ್ಕಿಂತ
ನಾವು ಆರಾಮಾಗಿರೋಣ, ನಾವು ಆರೋಗ್ಯವಾಗಿರೋಣ ಅನ್ನೋಂಥ ಒಂದು ಮನಸ್ಥಿತಿ ಬರಬೇಕು ಇದಕ್ಕೆ. ಬಟ್ ಈ ಆಲ್ರೆಡಿ ಎಪಿಲಿಪ್ಸಿ ಇರೋರಿಗೆ ಆರಾ ಬಂದರೆ ಶುಡ್ ದೇ ಕಮ್ ಅಂಡ್ ಮೀಟ್ ಯು ಅಥವಾ ಮೀಟ್ ಅ ಡಾಕ್ಟರ್ ಸೇಯಿಂಗ್? ಖಂಡಿತ, ಹೌದು, ತುಂಬ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಎಪಿಲೆಪ್ಸಿ ಇದೆ, ಅದಕ್ಕೆ ನೀವು ಚಿಕಿತ್ಸೆ ತಗೋತಾ ಇದ್ದೀರಾ, ನಿಮಗೆ ಫುಲ್ ಬ್ಲೋನ್ ಆಗಿ ಫಿಟ್ಸ್ ಬರ್ತಾ ಇಲ್ಲ, ಆದರೆ ಆವಾಗವಾಗ ಆರ ಬರ್ತಾ ಇದೆ ಅಂದರೆ ಅರ್ಧಕ್ಕೆ ಬಂದು ನಿಲ್ತಾ ಇದೆ, ಬರ್ತಾನೂ ಇಲ್ಲ ಅಂತ ಪೂರ್ತಿ ಕಂಟ್ರೋಲಲ್ಲಿ ಇಲ್ಲ, ಅಥವಾ ಪೂರ್ತಿ ಬರ್ತಾ ಇದೆ ಅಂತಾನು ಕಂಟ್ರೋಲ್ ತಪ್ಪಿಲ್ಲ, ಮಧ್ಯ ಬಂದು ಹೋಗ್ತಾ ಇದೆ ಅನ್ನಂಗಿತ್ತು ಅಂತಂದ್ರೆ ಎಲ್ಲೋ ಏನೋ ಒಂದು ಸ್ವಲ್ಪ ಏರುಪೇರಾಗ್ತಾ ಇದೆ. ಖಂಡಿತವಾಗ್ಲೂ ತೋರಿಸ್ಕೋಬೇಕು, ಖಂಡಿತವಾಗ್ಲೂ ಅದನ್ನ ಮತ್ತೆ ತಪಾಸಣೆ ಮಾಡಿಸ್ಕೋಬೇಕು. ಸ್ವಲ್ಪ ಮಾತ್ರೆದು ಡೋಸು ಮೇಲೆ ಕೆಳಗಾಗ್ಬೋದು, ಸಣ್ಣ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಆ ಥರ ಮಾಡ್ಕೊಂತು ಅಂತಂದ್ರೆ ಅದರಿಂದ ಅವರಿಗೆ ಪರಿಹಾರ ಸಿಗುತ್ತೆ. ಓಕೆ. ಆ್ಯಂಡ್ ಪೋಸ್ಟ್ ಇಕ್ಟಸ್ ಬಗ್ಗೆ ನೀವೇನು ಹೇಳಿದ್ರಿ, ಇದ್ರದ್ದು ಒಂದಷ್ಟು ಸಿಂಪ್ಟಮ್ಸ್ ಇದೆ ವಿಚ್ ಆಲ್ಮೋಸ್ಟ್ ಯಾರ್ಯಾರಿಗೆ ಎಫೆಕ್ಟ್ ಆಗುತ್ತೋ, ಇಕ್ಟಸ್ ಸೀಜರ್ ಕಾಣಿಸ್ಕೊಳ್ಳುತ್ತೋ ಅವರೆಲ್ಲರೂ ದೇ ವಿಲ್ ಪ್ರಾಬಬ್ಲಿ ಫೇಸ್ ಒಂದು ಹೆಡ್ಏಕ್ ಇರಬಹುದು, ಬಹಳ ಸುಸ್ತಾಗದಿರಬಹುದು, ಆ್ಯಂಡ್ ಪಾಸಿಬಲ್ ಇಂಜುರಿ ಆ್ಯಂಡ್ ಕನ್ಫ್ಯೂಷನ್. ಪೋಸ್ಟ್ ಇಕ್ಟಸ್ ನೋಡ್ತು ಅಂತಂದರೆ ನಿಮಗೆ ಯೂಶಲಾಗಿ ನಾವು ನೋಡೋದು ಏನು ಅಂತಂದರೆ ಸುಸ್ತಾಗತ್ತೆ, ತುಂಬ ಸುಸ್ತಿರುತ್ತೆ. ಅವ್ರಿಗೇನಾಗತ್ತೆ ಅಂತಂದ್ರೆ ಒಂದು ಸ್ವಲ್ಪ ಮೆಮೊರಿಲ್ ಗ್ಯಾಪ್ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ, ಡ್ರೌಸಿನೆಸ್ ಇರುತ್ತೆ, ಮತ್ತೇನಂತಂದರೆ ಒಂದೊಂದ್ಸಲ ಮಾತು ಬರಲ್ಲ, ಎಚ್ಚರ ಇರ್ತಾರೆ, ಫಿಟ್ ಬಂದು ಮುಗ್ದಿರುತ್ತೆ, ಮಾತಾಡೋಕ್ಕಾಗಲ್ಲ, ಮಾತು ಬರ್ತಾ ಇರಲ್ಲ, ಅಥವಾ ಒಂದೊಂದ್ಸಲ ಕೈಕಾಲು ಒಂದು ಸೈಡು ಓಡಲ್ಲ, ಅಥವಾ ಎರಡೂ ಕೈಕಾಲು ಓಡಲ್ಲ, ಒಂಥರ ಒಂದು ಸ್ವಲ್ಪ ಹೊತ್ತಿಗೆ ಒಂದು ಸ್ವಲ್ಪ ಪ್ಯಾರಾಲಿಸಿಸ್ ಆದಂಗೆ, ಅದಕ್ಕೆ ನಾವು ಟಾಡ್ಸ್ ಪೆರೆಸಿಸ್ ಅಂತ ಕರಿತೀವಿ. ಸೊ ಪೋಸ್ಟ್ ಇಕ್ಟಲ್ ವೀಕ್ನೆಸ್ ಅಂತೀವಿ. ಸೊ ಅವ್ರಿಗೆ ಕೈಕಾಲು ಓಡಲ್ಲ, ನಿಧಾನಕ್ಕೆ ರಿಕವರಿ ಆಗುತ್ತೆ, ನಿಧಾನಕ್ಕೆ ಮಾತು ಶುರು ಆಗುತ್ತೆ, ನಿಧಾನಕ್ಕೆ ಎಚ್ಚರ ಆಗುತ್ತೆ. ಇದೆಲ್ಲ ಪೋಸ್ಟ್ ಇಕ್ಟಸ್. ಯಾಕೆಂದರೆ ಬ್ರೈನ್ ಸುಸ್ತಾಗಿದೆ, ಸಡನ್ನಾಗಿ ಜಾಸ್ತಿ ಕೆಲಸ ಮಾಡಿದೆ, ಅದಕ್ಕೊಂದು ಸ್ವಲ್ಪ ರಿಕವರ್ ಆಗೋಕ್ಕೆ ಟೈಮ್ ಬೇಕು. ಸೊ ಅದು ಯಾವ ಭಾಗದಿಂದ ತೊಂದರೆ ಆಗಿದೆಯೋ ಆ ಭಾಗ ಕೆಲಸ ಮಾಡಲ್ಲ, ಜಾಸ್ತಿ ಕೆಲಸ ಮಾಡಿಬಿಡ್ತು, ಸ್ವಲ್ಪ ಹೊತ್ತಿಗೆ ಕೆಲಸ ಮಾಡಲ್ಲ. ಸೊ ಎರಡೂ ಕಾಣಿಸ್ಕೊಳತ್ತೆ, ಜಾಸ್ತಿ ಕೆಲಸ ಮಾಡಿರೋದು ಕಾಣಿಸ್ಕೊಳತ್ತೆ, ಕಮ್ಮಿ ಕೆಲಸ ಮಾಡದೇ ಇರೋದು ಕಾಣಿಸ್ಕೊಳತ್ತೆ, ಆಮೇಲಿಂದ ವಾಪಸ್ ಅದು ನಾರ್ಮಲ್ಸಿಗೆ ಬರುತ್ತೆ. ಸೊ ಇಕ್ಟಸ್ಸು ಪೋಸ್ಟ್ ಇಕ್ಟಸಲ್ಲಿ ಅದೇ ಇರೋದು. ಪೋಸ್ಟ್ ಇಕ್ಟಸ್ಸು ಲಾಟ್ ಆಫ್ ಟೈಮ್ಸ್ ಏನಂತಂದರೆ ಕೆಲಸ ಮಾಡದೇ ಇರೋದ್ರಿಂದ ಆಗಿರೋದು, ಇಕ್ಟಸ್ ಅನ್ನೋದು ಜಾಸ್ತಿ ಕೆಲಸ ಮಾಡಿರೋದ್ರಿಂದ ಆಗಿರೋದು. ಓಕೆ. ಸೊ ಇಷ್ಟೆಲ್ಲ ಡಿಸ್ಕಸ್ ಮಾಡಾದ್ಮೇಲೆ ಅಬೌಟ್ ಸೀಜರ್ಸ್ ಮತ್ತು ಎಪಿಲಿಪ್ಸಿ, ಒಂದು ಬ್ರೈನ್ ಮಾಡೆಲ್ ಮುಂದೆ ಇಟ್ಟು ನೀವು ನಮಗೆ ಎಕ್ಸ್ಪ್ಲೈನ್ ಮಾಡೋದಿದ್ರೆ, ಅಂದರೆ ಸಿನ್ಸ್ ನೆಕ್ಸ್ಟ್ ನಾವು ಮಾತಾಡ್ತೀವಿ ಅಬೌಟ್ ಟೈಪ್ಸ್ ಆಫ್ ಸೀಜರ್ಸ್ ಅಥವಾ ಟೈಪ್ಸ್ ಆಫ್ ಎಪಿಲಿಪ್ಸಿ, ಎಲ್ಲಿ ಬ್ರೈನ್ನ ಯಾವ ಪಾರ್ಟಿಗೆ ಎಫೆಕ್ಟ್ ಆದಾಗ ಯಾವ ಥರದ ಎಪಿಲಿಪ್ಸಿ ಬರುತ್ತೆ, ಆ್ಯಂಡ್ ಎಪಿಲಿಪ್ಸಿನ ಇಫ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಟು ಅಸ್ ವಿತ್ ದ ಬ್ರೈನ್ ಮಾಡೆಲ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓ ಶ್ಯೂರ್, ಡೆಫಿನೆಟ್ ಆಗಿ.